ಬಹಿಷ್ಕಾರ ಅನ್ನೋದು ಇನ್ನೂ ಮಲೆನಾಡಿನಲ್ಲಿ ಬದುಕಿದೆ ಅನ್ನೋದು ನಿಜಕ್ಕೂ ಬೇಸರದ ಸಂಗತಿ. ಹೌದು, ಏನು ಈ ಅನಿಷ್ಟ ಪದ್ಧತಿಯ ವಿರುದ್ಧ ಹೋರಾಟವನ್ನು ಹಮ್ಮಿಕೊಂಡಂಥ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ಕಾರಾವೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದಂಥ ಕಿರಣ್ ರವರು ನಮ್ಮ ಜೊತೆಗಿದ್ದಾರೆ. ಅವರು ಆ ಸ್ಪಾಟ್ನಲ್ಲಿ ಹೋದಾಗ ಏನನ್ನು ಕಂಡ್ರು, ಯಾವ ಥರದಲ್ಲಿ ಈ ವಿಚಾರವನ್ನು ಅವರು ಕೈಗೆತ್ಕೊಂಡು ಹೋರಾಟವನ್ನು ಮುನ್ನಡೆಸ್ತಾ ಇದ್ದಾರೆ ಅನ್ನೋದನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣಂತೆ. ಸರ್, ಏನು ನೀವು ಈ ಹೋರಾಟ ಮಾಡಿದ್ರಿ? ಈ ಹೋರಾಟದಲ್ಲಿ ನೀವು ಕಂಡಂಥ ಏನು ಸತ್ಯ, ಮತ್ತು ಸರ್ಕಾರ ಇದ್ರ ಬಗ್ಗೆ ಸ್ಪಂದಿಸಿದೆಯಾ ಇಲ್ಲ, ಅಥವಾ ಇದರಲ್ಲಿ ಏನಾದರೂ ರಾಜಕೀಯ ಅಡಗಿದೆಯಾ ಅನ್ನೋದನ್ನು ನಿಮಗೆ ಅನಿಸುತ್ತಾ? ಮೇಲ್ನೋಟಕ್ಕೆ ಇದೇನು ಸೊರಬ ತಾಲೂಕಲ್ಲಿ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಏನಿದೆ, ಆ ಹಳ್ಳಿಗಳಲ್ಲಿ ಇವತ್ತೂ ಬಹಿಷ್ಕಾರ ಪದ್ಧತಿ ಜೀವಂತವಾಗಿದೆ. ಈ ಜೀವಂತವಾಗಿರೋಕ್ಕೆ ಕಾರಣ ಏನಂತ ಹೇಳಿದ್ರೆ, ಅಲ್ಲಿರ್ತಕ್ಕಂಥ ಸ್ಥಳೀಯ ಮುಖಂಡರಾಗಿರ್ಬೋದು, ಆಮೇಲೆ ಅಲ್ಲಿರ್ತಕ್ಕಂಥ ಆಡಳಿತ ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟ ಇಲಾಖೆಯವರಾಗಿರ್ಬೋದು, ಅವ್ರದ್ದೆಲ್ಲ ವೈಫಲ್ಯಕ್ಕೋಸ್ಕರ ಇವತ್ತು ಬಹಿಷ್ಕಾರ ಪದ್ಧತಿ ಜೀವಂತವಾಗಿದೆ. ಏನಂತ ಹೇಳಿದ್ರೆ, ಬಹಿಷ್ಕಾರ ಹೆಂಗಾಗ್ತಾರೆ ಅಂತ ಹೇಳಿದ್ರೆ ಮೌಖಿಕವಾಗಿ ಆಗ್ತಾರೆ, ಯಾವುದೇ ದಾಖಲೆಗಳಿರೋದಿಲ್ಲ. ಈ ಬಹಿಷ್ಕಾರಕ್ಕೆ ಒಳಗಾದಂಥವ್ರು ಏನಿದ್ದಾರೆ ಅವ್ರ ಹತ್ರ ಮಾತಾಡೋಕ್ಕೆ ಮಾತುಗಳಿರಲ್ಲ, ಆಮೇಲೆ ಅವ್ರ ವಿರುದ್ಧವಾಗಿ ನಡ್ಕೊಳಕ್ಕೆ ಹೋಗಲ್ಲ. ಈಗ ಸತ್ರು ಬದುಕಿದ್ದೀವಿ, ಆಮೇಲೆ ಬದುಕಿದ್ರೂ ನಾವು ಸತ್ತಂಗಿದ್ದೀವಿ ಅನ್ನೋ ಮಾತುಗಳನ್ನು ನಾವು ಸೊರಬಕ್ಕೆ ಭೇಟಿ ಕೊಟ್ಟಾಗ ಸ್ಥಳೀಯ ಅಲ್ಲಿರ್ತಕ್ಕಂಥ ಬಹಿಷ್ಕಾರಕ್ಕೆ ಒಳಗಾದವ್ರು ಮಾತಾಡಿರೋಂಥ ಮಾತು ಇವತ್ತು ನನ್ನ ಕಿವಿಯಲ್ಲಿದೆ. ಆಮೇಲೆ ಇದೇ ವಿಚಾರನ ಇಟ್ಕೊಂಡು ನಾವು ಅವ್ರನ್ನೆಲ್ಲ ಸೇರಿಸ್ಕೊಂಡು ಹೋರಾಟಗಳನ್ನು ರೂಪರೇಷೆಗಳನ್ನು ರೆಡಿ ಮಾಡಿಕೊಂಡು ನಾವು ಬೃಹತ್ ಪ್ರತಿಭಟನೆ ಮುಖಾಂತರ ಇವತ್ತು ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಮನವಿ ಕೊಟ್ಟಾಗ ಜಿಲ್ಲಾಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಆಯಿತು, ಇದ್ರ ಬಗ್ಗೆ ನಾವು ನೋಡೋಣ ಮಾಡೋಣ ಅಂತ ಹೇಳಿದ್ದಾರೆ. ಆದರೆ ಜಿಲ್ಲಾಧಿಕಾರಿಗಳಿಗೆ ನಾವು ಹೇಳಿದಾಗ ಏನು ಅಂತ ಹೇಳಿದ್ರೆ, ಅಲ್ಲಿ ಯಾವುದೇ ದಾಖಲೆಗಳಿಲ್ಲ. ಒಂದು ಪುಸ್ತಕಗಳಲ್ಲಿ ಎಂಟ್ರಿ ಮಾಡ್ಕೊಂಡಿರ್ತಾರೆ. ಏನಂತ ಹೇಳಿದ್ರೆ, ಒಂದು ಸ್ಥಳೀಯ ಸಂಘ ಸಂಸ್ಥೆಗಳೇನಿದೆ ಆ ವಿಚಾರದಲ್ಲಿ ಬುಕ್ ಇರುತ್ತೆ, ಅದರಲ್ಲಿ ಇನ್ನೊಂದು ಬುಕ್ಕಲ್ಲಿರುತ್ತೆ ದಂಡದ ಪುಸ್ತಕ. ಆ ದಂಡದ ಪುಸ್ತಕ ಏನು ಈ ಬಹಿಷ್ಕಾರಕ್ಕೆ ಒಳಗಾಗಿದೆ ಅಂತ ಕಂಪ್ಲೇಂಟ್ಗಳನ್ನು ಮಾಡಿದಾಗ ಅದನ್ನು ಹೊರಗಡೆ ತೆಗೆಯೋದೇ ಇಲ್ಲ. ಆಮೇಲೆ ಯಾರನ್ನು ಅವ್ರ ಕುಟುಂಬದ ಸದಸ್ಯಗಳನ್ನು ಯಾರನ್ನೂ ಕರ್ಕೊಂಬಂದಿದ್ದಾನೆ, ಎಲ್ಲಿ ಇವರು ಮೀಟಿಂಗ್ಗಳು ಮಾಡ್ತಾರೆ, ಸಭೆಗಳನ್ನು ಮಾಡ್ತಾರೆ ಕೂತ್ಕೊಂಡು, ಆ ಜಾಗದಲ್ಲಿ ಅವ್ರನ್ನ ಸೇರಿಸಿಲ್ಲ, ಮನೇಲಿರ್ತಕ್ಕಂಥ ಹೆಣ್ಮಕ್ಳನ್ನು. ಆಮೇಲೆ ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ ಪೂರ್ತಿ ಜೀವಂತವಾಗಿದೆ. ಆ ದೇವಸ್ಥಾನಗಳಿಗೆ ಬಿಡೋದಿಲ್ಲ, ಆಟೋ ಹತ್ಸೋದು ಅಂತಾಗಿರ್ಬೋದು, ಕ್ಷೌರಿಕ ಅವರಿಗೆ ಕಟಿಂಗ್ ಮಾಡದೇ ಇರೋಂಥದ್ದಾಗಿರ್ಬೋದು, ಆಮೇಲೆ ಸಣ್ಣ ಮಕ್ಕಳು ಇನ್ನೊಂದು ಮಕ್ಳ ಹತ್ರ ಮಾತಾಡಬಾರ್ದು ಅನ್ನೋ ವಿಚಾರ ಆಗಿರ್ಬೋದು. ಆಮೇಲೆ ಇವಾಗ ಏನಂತ ಹೇಳಿದ್ರೆ, ಈಗ ಜನ್ರೇಷನ್ ಚೇಂಜ್ ಇದೆ. ಈಗ ಸಣ್ಣ ಮಕ್ಕಳು ಎಲ್ಲರ ಹತ್ರ ಬೆರಿಬೇಕಂತ ಆಸೆ ಪಡ್ತಾರೆ. ಒಬ್ಬ ಮಗು ಮನೇಲಿ ಬಂದು ಸ್ಕೂಲಿಗೆ ಹೋಗಿ ಬಂದ್ಮೇಲೆ ಮನೇಲಿ ಯಾವತ್ತೂ ಕೂರಲ್ಲ, ಹುಡುಗರ ಆಟ ಆಡೋಂಥ ವ್ಯವಸ್ಥೆ ಇರಬೇಕು. ಇಲ್ಲಾಂದರೆ ಮಕ್ಕಳೇನಾಗ್ತಾರೆ, ಮಾನಸಿಕವಾಗಿ ಕುಗ್ಗೋಗ್ತಾರೆ. ಅದನ್ನು ಅಲ್ಲಿ ಸ್ಥಳೀಯರ ಹತ್ರ ಮಾತಾಡಿದಾಗ ನಮ್ಗೆ ಕಂಡು ಬಂದಂಥ ಒಂದು ದೃಶ್ಯ ಅದು, ಮತ್ತು ಕಿವಿಗೆ ಕೇಳಿದಂಥದ್ದು ಒಂದು ದುರಂತ ಅಂತ ಅನ್ನಿಸ್ಬಿಡ್ತು ನನಗೆ. ಅದಾದ ಮೇಲೆ ಇಲ್ಲಿ ಜಿಲ್ಲಾಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿ ನಾವು ಇದ್ರ ಬಗ್ಗೆ ಕ್ರಮನ ಕೈಗೊಳ್ತೀವಿ ಅಂತ ಹೇಳಿದ್ರು. ಆದರೆ ಆಮೇಲೆ ಅವರ ಊರಿನ ಎಲ್ಲ ಏನು ಬಹಿಷ್ಕಾರಕ್ಕೊಳಗಾದವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಾದಮೇಲೆ ಜಿಲ್ಲಾ ರಕ್ಷಣಾಧಿಕಾರಿಗಳು ಒಂದು ಮನವಿ ಕೊಡೋಕೆ ಹೋಗ್ತೀವಿ. ರಕ್ಷಣಾಧಿಕಾರಿಗಳು ಈ ವಿಚಾರದಲ್ಲಿ ನೀವು ಕೊಡಿ, ಆಯಿತು ನೋಡೋಣ ಅಂತೇಳಿ ಹೇಳಿದ್ದಾರೆ. ಬಿಟ್ಟರೆ ಈ ಶೀಘ್ರವಾಗಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಲ್ಲ. ನಿಮ್ಮ ಹತ್ರ ಏನು ದಾಖಲೆ ಇದೆ ಅಂತ ಕೇಳ್ತಾರೆ. ಯಾಕಂದರೆ ಅದು ದಾಖಲೆ ಇಲ್ಲದೆ ನಡೆಯುವಂಥದ್ದು. ಇದಕ್ಕೆ ರಾಜಕಾರಣಿಗಳ ಸಂಪೂರ್ಣವಾದ ಬೆಂಬಲ ಬಹಿಷ್ಕಾರ ಆಗದವ್ರಿಗಿದೆ. ಏನಂತ ಹೇಳಿದ್ರೆ, ಒಂದು ಕುಟುಂಬ ಒಂದು ಹಳ್ಳಿಯಲ್ಲಿ ಒಂದು 100 ಮನೆ ಇದೆ ಅಂತ ಇಟ್ಕೊಳ್ಳಿ, ಅದರಲ್ಲಿ 5 ಮನೆ ಬಹಿಷ್ಕಾರ ಹಾಕಿದ್ರೆ 95 ಮನೆಗಳು ಅವ್ರ ವಿರುದ್ಧವಾಗಿರ್ತಾರೆ. ಆ 95 ಮನೆನ ವಿರುದ್ಧವಾಗಿರೋಂಥ ಮನೆನ ಯಾವತ್ತೂ ರಾಜಕಾರಣಿಗೆ ಎದುರಾಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಮುಂದಿನ ಚುನಾವಣೆಗೋ ಮತ್ತೊಂದಕ್ಕೋ ಬೇಕಾಗತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಬಹಿಷ್ಕಾರ ಆದವರಿಗೆ ತುಳಿತಕ್ಕಂಥ ಕೆಲಸ ಇವತ್ತು ನಿರಂತರವಾಗಿ ರಾಜಕಾರಣಿಗಳಿಂದನೂ ನಡೀತಾ ಇದೆ. ಇದು ಕೂಡಲೇ ಏನು ನಮ್ಮ ಶಿಕ್ಷಣ ಸಚಿವರಿದ್ದಾರೆ, ಅವರ ಕ್ಷೇತ್ರದಲ್ಲಿ ಆಗಿರ್ತಂಥ ಅನ್ಯಾಯಕ್ಕೆ ಅವರು ಈ ಕೂಡಲೇ ಮಧ್ಯ ಪ್ರವೇಶ ಮಾಡಿ ಇದ್ರ ಬಗ್ಗೆ ಧ್ವನಿ ಎತ್ತಿ ಅಲ್ಲಿ ನೊಂದವರು ಯಾರಿದ್ದಾರೆ ಆ ಕುಟುಂಬಗಳಿಗೆ ಅಷ್ಟು ಜನಕ್ಕೂ ಸಾಮಾಜಿಕ ಬಹಿಷ್ಕಾರವನ್ನು ತೆರವುಗೊಳಿಸಿ ಅವ್ರ ಜೊತೆಯಲ್ಲಿ ಸಹಬಾಳ್ವೆ ನಡೆಸೋಂಥ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರ ಅಥವಾ ಅಧಿಕಾರಿಗಳು ಅಥವಾ ನಮ್ಮ ರಾಜಕಾರಣಿಗಳು ಈ ವಿಚಾರದ ಬಗ್ಗೆ ನಿಮಗೆ ಸ್ಪಂದಿಸಿಲ್ಲ ಅಥವಾ ಅವರಿಗೆ ನ್ಯಾಯ ದೊರಕಿಲ್ಲ ಅಂದರೆ ನಿಮ್ಮ ಮುಂದಿನ ಹೆಜ್ಜೆ ಏನಾಗಿರುತ್ತೆ? ಈಗ ಮುಂದಿನ ಹೆಜ್ಜೆ ಏನಂತ ಹೇಳಿದ್ರೆ, ಅವರು ನೇರವಾಗಿ ಒಂದು ಮಾತು ಹೇಳ್ತಾರೆ. ಜಿಲ್ಲಾ ರಕ್ಷಣಾಧಿಕಾರಿಗಳು ಮುಂದೆ ಮಾತು ಹೇಳ್ತಾರೆ. ಅವರು ನಾವು ಈ ವಿಚಾರನ ತಾವು ಸರಿಪಡಿಸಿಲ್ಲ ಅಂತ ಹೇಳಿದ್ರೆ ನಾವು ರಾಷ್ಟ್ರಪತಿಗಳಿಗೆ ದಯಾಮರಣಕ್ಕೆ ಅರ್ಜಿಗಳನ್ನು ಬರಿತೀವಿ ಅಂತ. ಇದು ಎಂಥ ಮಾತು ಅಂತ ಹೇಳಿದ್ರೆ, ಈ ನಮ್ಮ ಈಗ ಬಹಿಷ್ಕಾರ ಪದ್ಧತಿನೇ ಇಲ್ಲ. ಸದನದಲ್ಲಿ ಸಮೇತ ಈ ವಿಚಾರದಲ್ಲಿ ಚರ್ಚೆಯಾಗಿ 1 ಲಕ್ಷ ರೂಪಾಯಿ ದಂಡ, ಬಹಿಷ್ಕಾರ ಹಾಕಿದವರಿಗೆ 3 ವರ್ಷ ಜೈಲು ಅಂತ ಹೇಳಿದ್ರೂ ಅಲ್ಲಿರ್ತಕ್ಕಂಥ ಯಾವುದೇ ಪೊಲೀಸ್ ಬರಲಿ, ಯಾವುದೇ ಅಧಿಕಾರಿಗಳು ಹೋದ್ರೂ ಹೆದರಂಥ ಒಂದು ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ಕಾರಣ ರಾಜಕೀಯ. ಈ ಕೂಡಲೇ ಇದನ್ನೇನು ಮಾಡಬೇಕಂದ್ರೆ, ದಯಾಮರಣ ಅನ್ನೋದು ಸುಮ್ಮನೆ ಅಲ್ಲ ಸರ್, ಅದು ಇದ್ರೂ ಸತ್ತಂಗೆ
ಆಮೇಲೆ ಸತ್ರು ಇದ್ದಂಗೆ ಈ ಮಟ್ಟದಲ್ಲಿ ಜನಗಳು ಅಡಿಕ್ಟ್ ಆಗೋಗ್ಬಿಟ್ಟಿದ್ದಾರೆ. 6 ವರ್ಷ 5 ವರ್ಷ 8 ವರ್ಷ 10 ವರ್ಷದಿಂದನೂ ನಿರಂತರವಾಗಿ ಬಹಿಷ್ಕಾರದಲ್ಲಿದ್ದಾರೆ. ಅಂಥ ಕುಟುಂಬಗಳ ಪರಿಸ್ಥಿತಿ ನಾವು ಒಂದು ದಿನ ಪಕ್ಕದ ಮನೆಯವರು ಮಾತಾಡಿಲ್ಲ ಅಂದರೆ ನಾವು ಹೆಂಗೆ ಅನ್ಕೊತೀವಿ, ಸ್ನೇಹಿತರು ಮಾತಾಡಿಲ್ಲ ಅಂದರೆ ನಾವು ಯಾವ ರೀತಿ ಫೀಲ್ ಮಾಡ್ಕೊತೀವಿ ಅನ್ನೋ ವಿಚಾರನ ಗಮನದಲ್ಲಿ ಇಟ್ಕೊಂಡು ಇಡೀ ಜಿಲ್ಲಾಡಳಿತ ಅವ್ರ ಬಗ್ಗೆ ಗಮನ ಹರಿಸಿ ಈ ಕೂಡಲೇ ಏನು ಬಹಿಷ್ಕಾರಗಳನ್ನು ಹಾಕಿದ್ದಾರೆ ಅವರನ್ನು ತೆರವುಗೊಳಿಸಿ ಅವರಿಗೆ ಸಾಮಾನ್ಯ ಸ್ವತಂತ್ರವಾಗಿ ಬದುಕಂಥ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಇಡೀ ಜಿಲ್ಲಾಡಳಿತ ಆಮೇಲೆ ಇಡೀ ನಮ್ಮ ಏನು ರಾಜ್ಯ ಸರ್ಕಾರ ಇದೆ ಅದಕ್ಕೆ ಸಮೇತ ನಾವು ಮನವಿಯನ್ನು ಮಾಡ್ತಾಯಿದ್ವಿ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅವರು ಅಷ್ಟು ಜನನ ಕರ್ಕೊಂಡು ಈಗ ನೋಡಿ ಇನ್ನೊಂದು ವಿಷಯ ನಮಗೆ ಬಂದಿದೆ, ಹೊಸನಗರದಲ್ಲಿ ಸಮೇತ ಇದೇ ರೀತಿ ಪದ್ಧತಿ ಜಾರಿಯಲ್ಲಿದೆ ಅಂತೇಳಿ ಆ ಕಡೆಯಿಂದ ಕುಟುಂಬದವ್ರು ನಮಗೆ ಕೆಲವರು ಕರೆ ಮಾಡಿದ್ದಾರೆ. ಈಗ ಅವರನ್ನು ಸೇರ್ಕೋತಾರೆ. ಆಮೇಲೆ ಇದು ಇನ್ನು ಇವಾಗ ಏನು ಸೊರಬದಲ್ಲಿದ್ದಾರೆ ಅಕ್ಕಪಕ್ಕ ಹಳ್ಳಿಯವರು ಇನ್ನೂ ಸುಮಾರು ಜನ ನಮಗೆ ಫೋನ್ ಮಾಡಿದ್ದಾರೆ. ಮುಂದಿನ 15 ದಿನಗಳ ನಾವು ಸಮಯಾವಕಾಶ ಕೊಟ್ಟಿದ್ದೀವಿ ಜಿಲ್ಲಾಡಳಿತಕ್ಕೆ, ಅವ್ರು ಸರಿಪಡಿಸಿಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯ ಮುಖಾಂತರ ಧರಣಿಯನ್ನು ಅಹೋರಾತ್ರಿ ಧರಣಿ ಹಮ್ಮಿಕೊಂತೀವಿ ಅಂತೇಳಿ ಮುಚ್ಕೊಂಡು ನಾವು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಧನ್ಯವಾದಗಳು ಕಿರಣ್ ಅವರೇ. ಒಟ್ಟಾರೆ ಒಬ್ಬ ವ್ಯಕ್ತಿ ಬದುಕಿದ್ದು ಸತ್ತಂತೆ. ಹೇಗೆ ಅಂತ ಹೇಳಿದ್ರೆ ಆತನನ್ನು ಜೀವಂತ ಕೊಲ್ಲೋ ಪ್ರಯತ್ನ ನಡೀತಾ ಇದೆ. ಈ ಹಳ್ಳಿಗಾಡಿನಲ್ಲಿ ಇನ್ನೂ ಈ ಅನಿಷ್ಟ ಪದ್ಧತಿ ಬದುಕಿದೆ ಅನ್ನೋದೇ ಒಂದು ಶೋಚನೀಯ ವಿಚಾರ. ಇನ್ನಾದರೂ ಸರ್ಕಾರ ಈ ಕಡೆಗೆ ಗಮನ ಹರಿಸಿ ಯಾರೆಲ್ಲ ನೊಂದಿಯಾರವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಲಿ ಅನ್ನೋದು F7 ನ್ಯೂಸ್ನ ಕೂಗಾಗಿದೆ. ನಾನು DP ಅರವಿಂದ್, F7 ನ್ಯೂಸ್, ಶಿವಮೊಗ್ಗ.